ಆಲ್ಮೋಸ್ಟ್ ನಾನು 2-3 ಡೇಸಿಂದ ಯಾವುದೇ ರೀತಿಯಾದಂಥ ವ್ಲಾಗ್ ನಾನು ಮಾಡಲಿಕ್ಕೆ ಆಗಿರಲಿಲ್ಲ, ಕೆಲವು ಕಾರಣಾಂತರಗಳಿಂದ. ಅಲ್ಲಿ ಇಲ್ಲಿ ಒಂದೊಂದಿಷ್ಟು ವಿಡಿಯೋಸ್ ಮಾಡಿರ್ಬೋದು. ಯಾಕೆಂದರೆ ಈಗ ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸ್ಯಾಟ್ಲೈಟ್ ನ್ಯೂಸ್ ಚಾನಲಲ್ಲಿ ಎಸ್ ಮಂಜುನಾಥ್ TV11 ಕನ್ನಡ ಸಂಸ್ಥಾಪಕರಾದಂಥ ಇವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಕಡೆ ಒಂದು ಹೆಡ್ಲೈನ್ಸ್ ಬರ್ತಾಯಿತ್ತು, ಬ್ರೇಕಿಂಗ್ ನ್ಯೂಸ್ ಥರ ಎಲ್ಲ ಕಡೆ ಬರ್ತಾಯಿತ್ತು. ಸೊ ನಾನು ಆ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ದೆ, ನ್ಯೂಸ್ ಆ್ಯಂಕರಿಂಗ್ ಆಗಿ, ರಿಪೋರ್ಟಿಂಗ್ ಆಗಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಿ, ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇದ್ದಿದ್ದು. ಒಂದು ಆಫೀಸ್ಗೂ ನಮಗೊಂದು ಉತ್ತಮವಾದಂಥ ಒಂದು ಬಾಂಧವ್ಯ ಸಂಬಂಧ ಒಂದು ಚೆನ್ನಾಗಿತ್ತು, ಒಳ್ಳೆ ರೀತಿಯಾದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಏನಕ್ಕೋ ಏನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಏನು ಕಾರಣ ಇತ್ತು ಯಾರಿಗೂ ಇದು ಅಷ್ಟಾಗಿ ಗೊತ್ತಾಗಿಲ್ಲ. ಬಟ್ ಅವರು ಡೆತ್ ಆದರು. ಹಾಗಾಗಿ ಯಾವುದೇ ರೀತಿಯಾಗಿ ಚಾನಲ್ ಇನ್ನೂ ಕೂಡ ಮತ್ತೆ ನಾವು ಆ ಕಡೆ ಹೋಗಲಿಕ್ಕೆ ನಾವು ಆಗಿಲ್ಲ ಸರ್ ಡೆತ್ ಆದಾಗಿಂದ. ಹಾಗಾಗಿ ವ್ಲಾಗ್ನು ನಾನು ಮಾಡ್ತಾಯಿದ್ದೆ, ಸಮ್ಟೈಮ್ಸ್ ಓಕೆ ಮಾಡೋಣ ಅಂತ ಮಾಡ್ತಾಯಿದ್ದೆ, ಆದರೂ ಮನಸ್ಸು ಬರ್ತಾ ಇರಲಿಲ್ಲ. ಹಾಗಾಗಿ ಸ್ಟಾಪ್ ಮಾಡಿದ್ದೆ 1-3-4 ಡೇಸ್ ಅದು. ಬಟ್ ಶಾರ್ಟ್ ವೀಡಿಯೋಸ್, ಓಲ್ಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ, ಯಾಕಂದರೆ ನನ್ನ ಫೋನ್ ಸ್ಟೋರೇಜ್ ಆಗ್ತಾ ಇರ್ತಿತ್ತು. ಹಾಗಾಗಿ ಇಲ್ಲೆಲ್ಲ ಸೇಫ್ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ನಮಗೆ ಕೆಲವೊಂದಿಷ್ಟು ವೀಡಿಯೋಗಳು ಹಾಕಿದಾಗ ಅದು ನಾವು ಎಲ್ಲೇ ಗ್ಯಾಲರಿಲಿ ಡಿಲೀಟ್ ಮಾಡಿದ್ರು ಸಹ ನಾವು ಸೋಷಿಯಲ್ ಮೀಡಿಯಾ ಅಂತ ಇದ್ದಾಗ ಅದರಲ್ಲಿ ನೋಡ್ಕೋಬೋದು. ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದು ಒಂಥರ ಮೆಮೊರೀಸ್ ಅಂತಲೇ ಹೇಳ್ಬೋದು. ಆದರೂ ನನ್ನ ತಂಗಿ ಮಗಳು ಆ ಧೃತಿ ಪುಟ್ಟ ಜೊತೆ ಮಾಡಿದ್ರೆ ಇನ್ನೂ ತುಂಬ ಖುಷಿಯಾಗಿದೆ. ಕೆಲವೊಂದಿಷ್ಟು ವೀಡಿಯೋಸ್ನ ನಾನು ಅದರಲ್ಲಿ ಹಾಕಿದ್ದೀನಿ. ಸೊ ಇವಾಗ ನಾನು ಮಾರ್ನಿಂಗ್ ಅಂತೂ ಶೂಟ್ ಮಾಡಲಿಕ್ಕಾಗಲ್ಲ ವೀಡಿಯೋಸ್ ಯಾವುದೇ ರೀತಿಯಾಗಿ. ಸೊ ಹಾಗಾಗಿ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂದರೆ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಹೋಗ್ತಾ ಒಂದು 9 ಗಂಟೆ ನಾವು ಮನೆ ಬಿಟ್ಟರೆ ಬರ್ತಾಯಿದ್ದು 8-8:30 ಆಗ್ತಾಯಿತ್ತು ನೈಟು. ಹಾಗಾಗಿ ಯಾವುದೇ ರೀತಿ ಈವ್ನಿಂಗ್ ವ್ಲಾಗ್ ಮಾಡಲಿಕ್ಕಾಗಲ್ಲ. ಈಗ ಕೆಲವೊಂದಿಷ್ಟು ಸಮಯ ಸಿಕ್ಕಾಗ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಕೊಳ್ತೀವಲ್ಲ. ಹಾಗಾಗಿ ನಾನು ಕೆಲವೊಂದಿಷ್ಟು ವಿಡಿಯೋನ ಒಂದು ವ್ಲಾಗ್ನ ಮಾಡೋಣ ಈವ್ನಿಂಗ್ ನಂದು ರೂಟೀನ್ ಯಾವ ಥರ ಇರುತ್ತೆ ಅಂತ. ಮತ್ತು ಕೆಲಸ ಈಗ 15 ಡೇಸ್ ಸ್ವಲ್ಪ ನಾನು ರೆಸ್ಟ್ ತೊಗೊಳ್ಳೋಣ ಅಂತ ಕೆಲಸ, ಆಫೀಸು, ಮನೆ ಕೆಲಸ, ಆಫೀಸು ಅಂದ್ಕೊಂಡು ಸ್ವಲ್ಪ ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಕೆಲಸನೇ ಜಾಸ್ತಿ ಆಗ್ತಿತ್ತು, ನನಗೆ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ದಿನ ಇರಲಿ, ಸ್ವಲ್ಪ ನನಗೂ ಮೈಂಡ್ ರಿಲ್ಯಾಕ್ಸ್ ಆಗಲಿ. ನಾನು ಸ್ವಲ್ಪ ಮತ್ತೆ ಈಗ ಊರಿಗೆ ಹೋಗಬೇಕು, ದಾವಣಗೆರೆಗೆ ಹೋಗಬೇಕು, ದೊಡ್ಡಪ್ಪ ದೊಡ್ಡಮ್ಮ ತಂಗಿ ಪಾಪು ಎಲ್ಲರೂ ಮಾತಾಡ್ಸ್ಕೊಂಬರ್ಬೇಕು ಅಂತಂದು ತುಂಬ ಆಸೆ ಇದೆ. ಲಾಸ್ಟ್ ಮಂತು ನನ್ನ ಸ್ವಂತ ಊರು, ಅಪ್ಪ ಅಮ್ಮ ಇರುವಂಥ ಊರು, ಚಿಕ್ಕಪ್ಪ ಚಿಕ್ಕಮ್ಮ ಇರುವಂಥ ಊರಿಗೆ ಹೋಗಿದ್ದು. ಅಲ್ಲಿ ತಂಗಿ ಇದು ಜೋಳ ತಗ್ಸೋದೆಲ್ಲ ಪೂಜೆ ಇತ್ತು, ಎಲ್ಲ ಇತ್ತು. ಹಾಗಾಗಿ ಅಲ್ಲಿ ಹೋಗಿದ್ವಿ. ಈ ಸಲ ದಾವಣಗೆರೆಗೆ ಹೋಗೋಣ ಅಂತ. ದಾವಣಗೆರೆ ಹಾವೇರಿ ನನಗೆ ಒಂದು ತುಂಬ ಸಂಬಂಧ, ಅತ್ಯಂತ ದೊಡ್ಡ ಅದೊಂದು ಇತಿಹಾಸ ಇದೆ ಅಂತಾರಲ್ಲ, ಅದಕ್ಕೆ ಅದೇ ರೀತಿಯಾಗಿ ನನ್ನ ಒಂದು ಊರಿನ ಬಗ್ಗೆ, ನಾನಿದ್ದಂತಹ ದಾವಣಗೆರೆ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಇವೆರಡು ನನ್ನ ಬದುಕು ಕಟ್ಟಿಕೊಟ್ಟಂತಹ ಒಂದು ಊರುಗಳು. ನನಗೆ ಶಿಕ್ಷಣದ ಮೌಲ್ಯವನ್ನು ಹೇಳ್ಕೊಟ್ಟಂಥ ಒಂದು ಊರಾದರೆ, ಬದುಕನ್ನು ಯಾವ ರೀತಿ ಕಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಒಂದು ಊರು. ಜೀವನ ಯಾವ ರೀತಿ ಸಾಗಿಸ್ಬೇಕು, ಮುಂದೆ ಜನದ ಜೊತೆ ಯಾವ ರೀತಿ ಬೆರೀಬೇಕು, ಬದುಕಿಗೆ ಸಂಬಂಧಗಳು ಎಷ್ಟು ಮುಖ್ಯನೋ ದುಡ್ಡು ಅಷ್ಟೇ ಮುಖ್ಯ ಅಂತ ಹೇಳ್ಕೊಟ್ಟಿದ್ದವರು ಬೆಂಗಳೂರು. ಈ 3 ಊರುಗಳನ್ನು ಯಾವತ್ತೂ ಮರೆಯೋಕ್ಕಾಗೋದು ಇಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಚಿಕ್ಕಮಗಳೂರು, ಅದು ಕೂಡ ಈ 3 ಊರುಗಳ ಜೊತೆಗೆ ಇದು ಕೂಡ ಆ್ಯಡ್ ಆಗುತ್ತೆ. ಯಾಕಂದರೆ ನನ್ನ ಬದುಕಿನುದ್ದಕ್ಕೂ, ನನ್ನ ಜೀವನದುದ್ದಕ್ಕೂ ಸಹ ನನ್ನ ಜೊತೆ ಕೈ ಹಿಡಿದು ನಡೆಯುವಂತಹ ನನ್ನ ಯಜಮಾನರು, ಅವರು ಕೂಡ ನನ್ನ ಅದೇ ಊರಿನವರು, ಚಿಕ್ಕಮಗಳೂರು. ಅವನು ಕೂಡ ಮರೆಯೋಕ್ಕಾಗಲ್ಲ. ಈಗ ಅವನು 3 ಮಂತ್ಸಿಂದ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾನೀಗ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಒಂದು ಈವ್ನಿಂಗ್ ದಿನಚರಿ ಹೇಗಿರುತ್ತೆ ಅಂತ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇದೇ ರೀತಿ ಹೋಗುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ, ಯಾಕಂದರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಒಂದು ಕೆಲಸ ಹೆಚ್ಚು ಕಡಿಮೆ ಆಗ್ಬೋದು, ಒಂದು ಕೆಲಸ ಜಾಸ್ತಿ ಇರುತ್ತೆ, ಒಂದು ಕೆಲಸ ಕಡಿಮೆ ಇರುತ್ತೆ. ಹಾಗಾಗಿ ನೋಡೋಣ, ನನ್ನ ಒಂದು ಇವತ್ತಿನ ವ್ಲಾಗ್ನ ನಾನೇ ನೋಡ್ಕೋಬೇಕು, ನಾನು ಯಾವ ಥರ ಮಾಡ್ಕೊತೀನಿ ಅಂತ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ, ನೋಡ್ಕೊಂಡು ಬನ್ನಿ.